ಜಿಲ್ಲೆಯ ಬಬಲೇಶ್ವರ ತಾಲೂಕಿನ ಬೋಳಚಿಕ್ಕಲಕಿ ಗ್ರಾಮದ ಪ್ರೌಢಶಾಲೆಯ ಕಾಂಪೌಂಡ್ ನಿರ್ಮಾಣ ಹೆಸರಿನಲ್ಲಿ 2024ರಲ್ಲಿಯೇ ಬಿಲ್ ಪಾಸ್ ಮಾಡಿ ಈಗ ಕಾಮಗಾರಿ ಆರಂಭ ಮಾಡಿರುವ ಆರೋಪ ಕೇಳಿ ಬರ್ತಾ ಇದೆ. ನರೇಗಾ ನಿಯಮಾವಳಿಗಳ ಪ್ರಕಾರ ಕೆಲಸ ಮಾಡಿದ ನಂತರ ಬಿಲ್ ಪಾಸ್ ಮಾಡಬೇಕು. ಆದರೆ ಮೊದಲೇ ಬಿಲ್ ಪಾಸ್ ಮಾಡಿ ಕಾಮಗಾರಿ ಆರಂಭ ಮಾಡಿದ್ದು ಅಷ್ಟೇ ಅಲ್ಲದೆ ಕಾಮಗಾರಿ ಕೆಲಸ ಕೂಡ ಸರಿಯಾಗಿ ಆಗುತ್ತಿಲ್ಲ, ತಳಪಾಯ ಕೂಡ ಸರಿಯಾಗಿ ಇಲ್ಲ ಎಂದು ಆರೋಪ ಕೇಳಿ ಬರ್ತಾ ಇದೆ. ಈ ವಿಷಯದ ಕುರಿತು ಸಾಮಾಜಿಕ ಹೋರಾಟಗಾರರು ಹಾಗೂ ವರದಿಗಾರರು ಆದಂತಹ ಬಸವರಾಜ್ ಕಾಂಬ್ಳೆ ಅವರು ಅಭಿವೃದ್ಧಿ ಅಧಿಕಾರಿಗಳ ಒಡನೆ ಫೋನ್ ಸಂಭಾಷಣೆಯಲ್ಲಿ ಮಾತನಾಡಿದ್ದಾರೆ. ಹಲೋ ಸರ್, ಬೋಳಚಿಕ್ಕಲಕಿ ಪಿ ಡಿ ಅವ್ರನ್ರಿ? ಹೌದು ಹೇಳ್ರಿ ಸರ್, ಇಂಡಿಯನ್ ಪಬ್ಲಿಕ್ ನ್ಯೂಸ್ ಬಸವರಾಜ್ ಕಾಂಬ್ಳೆ ಹತ್ರ ವರದಿಗಾರ ಮಾತಾಡಿದ್ರಿ. ಹೇಳ್ರಿ. ನಿಮ್ಮಲ್ಲಿ ಸರ್ಕಾರಿ ಪ್ರೌಢಶಾಲೆ ಇದು ಮಾಡತ್ತಿರಲ್ಲ ಕಂಪೌಂಡ್ ತಡೆಗೋಡೆ ನಿರ್ಮಾಣ ಸರ್. ಹ್ಞೂ ರೀ. ಆಲ್ರೆಡಿ ಒಂದು ಸಲ ಅದನ್ನ ಎನ್.ಎಂ.ಆರ್ ಹಾಕಿದಿಲ್ಲ ನೀವು? ಎನ್.ಎಂ.ಆರ್ ಹಾಕಿತ್ರಲ್ಲ? ಹಾಕಿದ್ರೆ ಮತ್ತೆ ಕೆಲಸ ನಿಲ್ಲದ ಕೆಲಸ ಎಲ್ಲ ಎನ್.ಎಂ.ಆರ್ ಹಾಕಿದ್ರಿ ಸರ್ ಆ ಟೈಮ್ನಾಗ ನೀವು? ಎನ್.ಎಂ.ಆರ್ ಹಾಕಿ ಕೆಲಸ ಮಾಡಿದ್ರಿ? ಅದ ಫಸ್ಟ್ ಎನ್.ಎಂ.ಆರ್ ಹಾಕಿದ್ರಿ, ಕೆಲಸ ಚಾಲು ಆದ ಮಾತ್ರ ಹಾಕ್ಬೇಕಲ್ಲ ನೀವು ಎನ್.ಎಂ.ಆರ್. ಈಗ ಏನಾಯ್ತು ಹೇಳ್ರಿ ಕಂಪ್ಲೇಂಟ್, ಏನಾಯ್ತು ಹೇಳ್ರಿ ಸರ್? ಇನ್ನೊಂದು ಏನಿಲ್ಲ, ಹಿಂದೆ ನೀವು ಹೋದ್ ಸಲ ಏನು ಮಾಡ್ರಿ, ಹಿಂಗೆ ಕೇಳಿ 10,000 ರೂಪಾಯಿ ಇಸ್ಕೊಂಡ್ರಿ. ಯಾರು ನಾವ್ರೆ? ಹಾಂ, ನಿಮ್ಮ ಇದ್ರವ್ರೆ ಇಸ್ಕೊಂಡ್ರಿ. ಯಾವಾಗ ಯಾರು ಪತ್ರಕರ್ತಿದ್ರು ನೋಡ್ರಿ, ಅವಾಗ ನಿಮ್ಮ ಬೇಡಿಕೆ ಎಲ್ಲಿ ಇಡಂಗಿಲ್ಲ, ನೀವು ಅದನ್ನ ಹೇಳ್ಬೇಡ್ರಿ. ಅಲ್ಲ ಅವ್ರು ಅವಾಗ ಒಂದು ಹಿಂಗೆ ಕೇಳ್ಕೊಂಡು ಹಿಂಗೆ ಇಟ್ಕೊಂಡಿದ್ರು. ಸುಮ್ಮನೆ ಅಲ್ಲಿ ಎನ್.ಆರ್.ಜಿ ನಡುವೆ ಹಂಗೆ ನಡೀತಿದ್ವಿ. ಎನ್.ಎಂ.ಆರ್ ಹಾಕೋದು ಫಸ್ಟ್, ಎನ್.ಎಂ.ಆರ್ ಹಾಕಿದ ಮ್ಯಾಗ ಕೆಲಸ ಸ್ಟಾರ್ಟ್ ಇರ್ತೈತೆ ರೀ. ಆ ಕೆಲಸ ಚಾಲು ಆದ್ಮೇಲೆ ಅದು ತಕರಾರು ಬರ್ತಾರೆ, ತಕರಾರು ಬರ್ತೀರಿ ಕಾಂಬ್ಳೆ ಅವ್ರ. ಹೆಂಗ್ ತಕರಾರು ಏನು ಬತ್ತಪ್ಪ ಅಂದ್ರೆ ಅದು ಜಗದ್ ಐತ್ರಲ್ಲ, ಆ ಕಡೆ ಇದು ಈ ಕಡೆ ಸೇರ್ತಿತ್ತು, ಆ ಕಡೆ ಸೇರ್ತಿತ್ತು ಬಸ್ತು, ಅದಕ್ಕೆ ನಿಂತು. ಈಗ ಅದನ್ನ ಶುದ್ಧ ಮಾಡಿ ಸ್ಟಾರ್ಟ್ ಮಾಡಿವಿ ಈಗ. ಹ್ಞೂ ರೀ. ಮತ್ತೆ ನೀವು ಸ್ಟಾರ್ಟ್ ಮಾಡ್ರಿ. ಈಗ ಸ್ಟಾರ್ಟ್ ಮಾಡಿ ಸೈಜ್ ಏನು ಹಾಕಿರಿ ಸರ್ ಅದನ್ನೀಗ? ಸೈಜ್ ಒಂದು ಕೆಲಸ ಮಾಡ್ರಿ, ಇಂಜಿನಿಯರ್ಗೆ ಕಳಿಸ್ತೀನಿ. ಹಾಂ ರೀ. ಹಾಂ ರೀ, ನೀವು ಬರ್ರಿ, ಅವ್ರ ಮುಂದೆ ಸಮಕ್ಷಮ ನೋಡ್ಕೊಂಡು ಹೋಗುತ್ತೆ. ಅದು ಎಸ್ಟಿಮೇಟ್ ಕಾಪಿ ಐತೆ ಸರ್ ನಮ್ಮ ಕಡೆ? ಇರ್ತೈತಿ, ಇಂಜಿನಿಯರ್ ಕಡೆ ಇರ್ತೈತಿ. ಎಲ್ಲ ಇಂಜಿನಿಯರ್ ಬರ್ತಾರೆ, ಅದಕ್ಕೆ ಎಲ್ಲ ಟೆಕ್ನಿಕಲ್ ಅವರೇ ಬರ್ತಾರೆ. ಅಂದ್ರೆ ಇಂಜಿನಿಯರ್ ಹೆಂಗ್ ನೀವು ಮುಂದೆ ನೀವು ಅಧಿಕಾರಿ ಇದ್ರಿ, ನೀವು ಸ್ವಲ್ಪ ನೋಡಿ. ಇಲ್ಲಿ ಯಾರಂದಾರ ನಾ ಪೇಮೆಂಟ್ ಮಾಡೋದು ನೋಡ್ತೀನಿ, ಏನೇನು ಕೆಲಸ ಮಾಡಿ ಕಟ್ಟಡ ಆದ್ಮೇಲೆ ಏನ್ ಮಾಡೋದ್ರಿ ಹೇಳ್ರಿ? ಅಲ್ಲ ಬಿಟ್ಬಿಡ್ರಿ, ಇರ್ಲಿಕ್ಕೆ ಅಂದ್ರೆ ಏನ್ ಮಾಡೋದ್ರಿ ಹೇಳ್ತಾರ? ಅಲ್ಲ ಪೇಮೆಂಟ್ ಮಾಡೋದು ಬಿಟ್ಬಿಡುದ್ರಿ, ಅದಕ್ಕೆ ಅವ್ರು ಟಿ ಸಿ ನಾಳೆ ನೀವು ಇರ್ಲಿಕ್ಕೆ ಮತ್ತೆ ಒಂದು ಪೇಮೆಂಟ್ ತೆಗಿತಾರೆ, ಅದು ಪೇಮೆಂಟ್ ಮೂವ್ ಆಗೋದು. ಈಗ ಏನ್ ಮಾಡತ್ರಿ ಹೇಳ್ರಿ ಅದನ್ನ? ಅದಲ್ಲ ಸರ್, ಅದು ಏನ್ ಮಾಡತ್ರಿ ಗೊತ್ತಾನಲ್ಲಿ, ಸೈಜು ಕರೆಕ್ಟ್ ಇಲ್ಲ. ಅನ್ನೇದು ಎರಡನೇದು ಪಾಯ ತುಂಬತ್ತಿರ. ಈಗ ನೀವು ಎಸ್ಟಿಮೇಟ್ ನಿಮ್ಮ ಕೈಯಾಗ ಐತೇನ್ರಿ? ಎಸ್ಟಿಮೇಟ್ ನನ್ನ ಕೈಯಾಗಿಲ್ರಿ, ನಿಮ್ಮ ಕೈಯಾಗ ಎಸ್ಟಿಮೇಟ್ ಇಲ್ಲ, ನೀವು ಹೆಂಗ್ ಕರೆಕ್ಟ್ ಇಲ್ಲ ಹೇಳಕತ್ತೀರಿ? ನೀವು ಹೆಂಗ್ ತಳಗ ಪಾಯ ಹೆಂಗ್ ಮಾಡ್ತಾರ ಸರ್? ಪಾಯ ಪಾಯ ಏನ್ ಬರ್ದ ನಮ್ಮ ಇಂಜಿನಿಯರ್ ಜೋಡಿ ನಾ ಹೇಳುದು ಕನ್ಫರ್ಮೇಶನ್ ಅಲ್ಲ, ಕನ್ಫರ್ಮೇಶನ್ ಇಲ್ಲ. ನೀವು ತಪ್ಪು ಹಚ್ಚಿ ಯಾಕತ್ತೀರ ಅಂತ ಹೇಳುದು ನಾನು. ತಪ್ಪೈತಿ ಸರ್, ಯಾಕಂದ್ರೆ ನೀವು ತಳಗ ಕಾಂಬ್ಳೆ ಅವ್ರು ಬರ್ರಿ, ನಾ ಇಂಜಿನಿಯರ್ ಕರ್ಸ್ತೀನಿ ಬರ್ರಿ. ನೋಡಿ ಅದನ್ನ ಕೇಳ್ರಿ, ಅಲ್ಲಿ ಸಾರ್ವಜನಿಕ ಬಡ್ರ ಮಕ್ಕಳು ಓದಿರ್ತಾವ್ರಿ, ಅಲ್ಲಿ ಏನೋ ಒಂದು ಮಾಡ್ಬೇಕಾರ ನಿಶ್ವ ಅಂತ ಪದಸಿರಿ ಆಗ್ಬೇಕ್ರ. ಅದೀಗ ಆಗ್ಲಲ್ರಿ, ಅದಕ್ಕೆ ಸಂಬಂಧ ಮಾಡ್ಕೊಂಡ್ರಿ. ಈಗ ಅದನ್ನ ಕೇಳಿ ಕಲ್ ತುಂಬಿರಿ, ಅದನ್ನ ಮಣ್ಣು ಹಾಕತ್ತೀರಿ. ಮಣ್ಣು ಹಾಕ್ರೆ ಏನಂತ ಹೇಳ್ರಿ, ಅದೀಗ ತಳಗ್ ಪಿಶಿಕ್ ಬಿಟ್ಟಿದ್ರೆ ಮ್ಯಾಗಿನ ಗಾಡ್ ಬೇದ್ ಬಿಡ್ಬೇಕ್ರಿ ಅದೀಗ. ಈಗ ಒಂದ್ ಕೆಲಸ ಮಾಡ್ರಿ, ಪಾಯನ ಪಚ್ಚಿರ್ಲಿಕ್ಕಂದ್ರೆ ಅಧಿಕಾರಿಗಳು ನೀವೇ ಮಾಡ್ತೀರಿ ಹೇಳ್ರಿ? ಈಗ ನಾನು ಇಂಜಿನಿಯರ್ ಮಾತಾಡ್ತೀನಿ ಅದ್ರ ಬಗ್ಗೆ. ನಮ್ಮ ಅಣ್ಣ ಅಂದು ನಾವು ಹಿಂಗೆ ಐತತ್ತೆ ನಾನು ನೋಡ್ತೀನಿ, ನಾನು ಹಂಗೇನಿದ್ರು ನಾನು ಸರಿಪಡಿಸ್ತೀನಿ ಅಂತ ಹೇಳ್ತೀನಿ. ಮತ್ತೆ ನಿನ್ನ ಈಗ ಅದ ಸರಿಪಡಿಸ್ರಿ, ಇಲ್ಲಕ್ಕೆ ಏನ್ ಮಾಡ್ರಿ, ಅದನ್ನ ಪೂರ್ತಿ ಏನೈತಿ ಹಾಕ್ಯಾರಲ್ಲ ಪಾಯ ತೆಗಿಸಿ ರಿಟರ್ನ್ ಅದನ್ನ ಸಿಮೆಂಟ್ ಮತ್ತು ಕಲ್ಲು ಇದು ಮಾಡ್ರಿ, ಅದು ಟೀಚಿಂಗ್ ಒಳಗೆ ಸರ್. ಅದನ್ನ ಹೇಳ್ತೀನಿ. ಯಾಕಂದ್ರೆ ಪಾಯನ ಪಚ್ಚಿರ್ಲಿಕ್ಕಂದ್ರೆ ನೀವ್ ಹೆಂಗ್ ಮಾಡ್ತೀರಿ ಹೇಳ್ರಿ? ಅಧಿಕಾರಿಗಳು ಕೂತ್ಕೊಂಡು ಈಗ ನಾ ಮಾತಾಡ್ತೀನಿ ಕಾಂಬ್ಳೆ ಮಾತಾಡ್ತೀನಿ. ಇಂಜಿನಿಯರ್ ನಂಬರ್ ಮಾತಾಡ್ತೀನಿ. ಇಂಜಿನಿಯರ್ ಯಾರ್ದಾರ ಸರ್ ಅಲ್ಲಿ? ಈಗ ಇಂಜಿನಿಯರ್ ನಂಬರ್ ಕೊಡ್ರಿ, ನಂಬರ್ ಕಳಿಸ್ಬಿಡ್ರಿ ಸರ್, ಮೆಸೇಜ್ ಮಾಡ್ಬಿಡಿ, ನಾನು ಮಾತಾಡ್ತೀನಿ ಅವ್ರಿಗೆ. ಸರಿ ಸರಿ.